ಇನ್ನು ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿ ಪ್ರಮುಖವಾಗಿರುವಂತ 3 ಎಚ್ಚರಿಕೆಗಳಿದಾವೆ. ಆ 3 ಪ್ರಮುಖವಾದ ಎಚ್ಚರಿಕೆಗಳನ್ನ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೋಡಿ, ನೀವು ಯಾವುದೇ ಒಂದು ಕೆಲಸ ಕಾರ್ಯವನ್ನ ಮಾಡಿ, ನೀವು ಏನೇ ಮಾಡಿ, ಚಿಕ್ಕ ಕೆಲಸನೋ ದೊಡ್ಡ ಕೆಲಸನೋ ದೊಡ್ಡ ಉದ್ಯಮನೋ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಇದೇ ಒಂದು ದೊಡ್ಡ ದೌರ್ಭಾಗ್ಯ ನಿಮ್ದು. ಯಾಕೋ ನನಗ್ ಬೇಕಾದವರು ಸ್ನೇಹಿತರು ಮಾಡ್ಕೊಡ್ತಾರೆ, ಅಣ್ಣ ತಮ್ಮಂದಿರು ಮಾಡ್ಕೊಡ್ತಾರೆ, ಬಂಧು ಬಾಂಧವರು ಮಾಡ್ಕೊಡ್ತಾರೆ, ನನ್ನ ಕೆಲಸಗಾರರು ಮಾಡ್ಕೊಡ್ತಾರೆ ಇದನ್ನ ಅಂತ ಹೇಳ್ಕೊಂಡು ನೀವು ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗಬಾರ್ದು. ನಿಮ್ಮ ಕೆಲಸವನ್ನ ಚಾಚು ತಪ್ಪದೆ ನೀವೇ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಬೇಕಾಗತ್ತೆ. ಆ ತರ ಮಾಡಿದಾಗ ಮಾತ್ರ ನಿಮಗೆ ಶುಭಕಾರಕವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ, ಲಾಭನೂ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಬೇರೆಯವರ ಮೇಲಿರುವಂತಹ ಅವಲಂಬನೆ ಬಿಡಬೇಕು. ಸ್ವತಃ ಬುದ್ಧಿ, ಸ್ವತಃ ಯೋಚನೆ, ಸ್ವತಃ ನೀವೇ ಮುಂದೆ ನಿಂತು ನಿಮ್ಮ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸೋದ್ರ ಕಡೆ ಗಮನ ಕೊಡಬೇಕು. ಅಂದ್ರೆ ಮಾತ್ರ ನಿಮ್ಮ ಕೆಲವು ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಿ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಎರಡನೇ ಎಚ್ಚರಿಕೆ ಏನು ಅಂತಂದ್ರೆ, ಖರ್ಚು. ನಿಮಗೆ ದುಡ್ಡು ಬರ್ತಾ ಇರುತ್ತೆ, ಅಷ್ಟೇ ವೇಗವಾಗಿ ಹೋಗ್ತಾ ಇರುತ್ತೆ. ಅದನ್ನು ಉಳಿಸ್ಕೊಳಕ್ಕಾಗಲ್ಲ, ಅದನ್ನ ನಿಭಾಯಿಸೋದಕ್ಕಾಗಲ್ಲ. ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕೆಲಸಗಳಿಗೆ ನನಗೆ ದುಡ್ಡು ಸಿಗಲಿಲ್ಲ ಅನ್ನುವಂತಹ ಕೊರಗು ಇರುತ್ತೆ ನಿಮಗೆ. ಹಾಗಾಗಿ ನೀವು ನಿಮ್ಮ ಖರ್ಚಿನ ಮೇಲೆ ಹಿಡಿತವನ್ನ ಇಟ್ಕೋಬೇಕು. ಈಗ ನೀವು ನಿಮ್ಮ ಖರ್ಚಿನ ಮೇಲೆ ಹಿಡಿತ ಇಟ್ಕೊಂಡ್ರೆ ಮಾತ್ರ ಬರುವಂತ ದಿನಗಳಲ್ಲಿ ಅನೇಕ ಎಡರು ತೊಡರುಗಳು, ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ 4 ಕಾಸು ಸಂಪಾದನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಆಯ್ತಾ? ಇನ್ನು ಇದು ಒಂದು ಬಹಳ ಪ್ರಮುಖವಾದ ಎಚ್ಚರಿಕೆ.